ನೋಡಿ ಈ ರೀತಿ ನಾವು ಬೀಜೋಪಚಾರನ ಮಾಡಬೇಕು. ಸೊ ಇದನ್ನೇ ನಾವು ನೋಡಿ ಎಷ್ಟು ಟೈಮ್ ತಗೊಂಡು 5 ನಿಮಿಷಕ್ಕಿಂತ ಕಮ್ಮಿ ಆಯ್ತು. ಇದನ್ನೇ ನಾವು ಯಾವ್ದಾದ್ರು ರೋಗ ಬಂತು ಅಂದಾಗ ನಮ್ಮ ಜಮೀನಿನಲ್ಲಿ ಯಾವ್ದಾದ್ರು ಔಷಧಿ ಹಾಕ್ಬೇಕು ಅಂದ್ರೆ ಎಷ್ಟು ಬೇಕಾಗುತ್ತೆ ಹೌದಲ್ವಾ? 1 ಲೇಬರ್ ಅಥವಾ 2 ಲೇಬರ್ ಅದಕ್ಕೆ ಆಗುವಂತ ಖರ್ಚು ಮತ್ತು ಶ್ರಮ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇದಾದ್ಮೇಲೆ ಏನಂತಂದ್ರೆ ನೋಡಿ ಹಿಂಗಿರೋ ಕಾಳನ್ನ ನಾವೇನಾದ್ರು ಬಿತ್ತನೆ ಮಾಡಕ್ಕಾಗುತ್ತಾ? ಆಗಲ್ಲ. ಯಾಕೆ ಹೇಳಿ, ನಮ್ಗೆ ಸಾಲ್ ಬಿಡ್ಬೇಕಾದ್ರೆ ಏನಾಗುತ್ತೆ, ಕೈಗೆ ಸಿಂಪಲ್ ಆಗಿ ಹಿಂಗ್ ಬರ್ಬೇಕು. ಈ ರೀತಿ ಇತ್ತು ಅಂದ್ರೆ ಕೈಗೆ ಅಂಟುತ್ತೆ ಮತ್ತೆ ಬೆದೆ ಜಾಸ್ತಿ ಆಗುತ್ತೆ. ಹಂಗಾಗಿ ಏನೇನಂತಂದ್ರೆ ಇಂದಿನ ದಿನ ಇವತ್ತು ನಾವು ಬಿತ್ತನೆ ಮಾಡ್ತೀವಿ ಅಂದ್ರೆ ಇಂದಿನ ದಿನ ರಾತ್ರಿನೇ ಇದನ್ನ ಮಾಡಿ ನೆರಳಿನಲ್ಲಿ ಒಣಗಾಕಬೇಕು. ಒಂದು 8 ರಿಂದ 12 ಅವರ್ ಮುಂಚೆನೆ ಈ ಕಾರ್ಯವನ್ನ ಮಾಡಿ ಆಮೇಲೆ ನಾವು ಬಿತ್ತನೆ ಮಾಡಬೇಕು. ಓಕೆನಾ? ಸೊ ಈ ರೀತಿ ಮಾಡೋದ್ರಿಂದ ನಾವು ಏನು ಭೂಮಿಯಿಂದ ಬರುವಂತದ್ದು ಮತ್ತೆ ಬೀಜದಿಂದ ಸ್ಪ್ರೆಡ್ ಆಗುವಂತಹ ಏನು ರೋಗಗಳಿರ್ಬೋದು, ಕೀಟಗಳಿರ್ಬೋದು, ಜೊತೆಗೆ ಬೆಳೆಗಳ ಬೆಳವಣಿಗೆ ಓಕೆನಾ ಅದು ಚೆನ್ನಾಗುತ್ತೆ. ಸಸ್ಯಗಳ ಸಂಖ್ಯೆ ಸಮ ಪ್ರಮಾಣದಲ್ಲಿದ್ದು ಗಿಡ ಉತ್ತಮವಾಗಿ ಬರುತ್ತೆ. ಓಕೆನಾ? ಇದು ಬೀಜೋಪಚಾರ.